ಇತಿಹಾಸ ಪುಟಗಳನ್ನು ತಿರುವಿ ಹಾಕಿದಾಗ ನಮಗೆ ಸಿಗುವ ಅತ್ಯಂತ ರೋಚಕ ಕಥೆಗಳಲ್ಲಿ ಒಂದು ಕರ್ನಾಟಕದ ನೆಲದಲ್ಲಿ ಹರಳಿದ ಭವ್ಯ ಹೊಯ್ಸಳ ಸಾಮ್ರಾಜ್ಯವುದು. ಎಲ್ಲವೂ ಪ್ರಾರಂಭವಾಗುವುದು ಹೇಗೆ ಗೊತ್ತಾ? ಪೌರಾಣಿಕ ಕಥೆಗಳ ಪ್ರಕಾರ ಸುದತ್ತ ಎಂಬ ಜೈನ ಮುನಿಗಳು ತಮ್ಮ ಶಿಷ್ಯ ಸಲನಿಗೆ ಆಕ್ರಮ ಮಾಡುತ್ತಿದ್ದ ಹುಲಿಯನ್ನು ಕೊಲ್ಲುವಂತೆ ಆದೇಶಿಸುತ್ತಾರೆ. ಆ ಕ್ಷಣದಲ್ಲಿ ಮುನಿಗಳು ಆಡಿದ ಮಾತು ಹೊಯ್ಸಳ ಅಂದರೆ ಒಡಿಸಳ. ಅದೇ ಮುಂದೆ ಹೊಯ್ಸಳ ಎಂಬ ಹೆಸರಿನ ಮೂಲಕ ದಕ್ಷಿಣ ಭಾರತದ ರಾಜಕೀಯ ಗತಿಯನ್ನೇ ಬದಲಾಯಿಸಿತ್ತು. ಹೊಯ್ಸಳರು ಮೂಲತಃ ಮಲೆನಾಡು ಅಥವಾ ಪಶ್ಚಿಮ ಘಟ್ಟಗಳ ಪ್ರದೇಶದವರು. ವಿನಯಾದಿತ್ಯ ಅರಸರು ಹಾಕಿಕೊಟ್ಟ ಭದ್ರತೆಯ ಬುನಾದಿಯ ಮೇಲೆ ಮುಂದೆ ಇಡೀ ಕರ್ನಾಟಕದ ಹೆಮ್ಮೆ ಪಡುವಂಥ ಸಾಮ್ರಾಜ್ಯವಾಗಿ ನಿರ್ಮಾಣವಾಗಿತ್ತು. ಕಾಲಕ್ರಮೇಣ 1108ರ ಸುಮಾರಿಗೆ ಅಧಿಕಾರಕ್ಕೆ ಬಂದವರೇ ವಿಷ್ಣುವರ್ಧನ. ಅವರ ಮೊದಲ ಹೆಸರು ಬಿಟ್ಟಿಗ. ಆತ ಅಧಿಕಾರಕ್ಕೆ ಬಂದಾಗ ಹೊಯ್ಸಳ ಸಾಮ್ರಾಜ್ಯವು ಬಲಿಷ್ಠವಾದ ಕಲ್ಯಾಣಿ ಚಾಲುಕ್ಯರ ಅಧೀನದಲ್ಲಿತ್ತು. ಒಬ್ಬ ಮಹಾನ್ ರಾಜನಾಗಬೇಕೆಂಬ ದೃಢತೆ, ಚಾಣಾಕ್ಷತನ ಮತ್ತು ಯುದ್ಧದ ಕೌಶಲ್ಯಗಳು ವಿಷ್ಣುವರ್ಧನ್ ಅವರ ರಕ್ತದಲ್ಲೇ ಇದ್ದವು. ಅವರು ಕೇವಲ ಸಾಮಂತರಾಗಿ ಉಳಿಯಲು ಬಯಸಲಿಲ್ಲ. ತಾನು ಆಳುವ ರಾಜ್ಯವು ಒಂದು ಸ್ವತಂತ್ರ ಮತ್ತು ಸಾಂಸ್ಕೃತಿಕ ಕೇಂದ್ರವಾಗಬೇಕೆಂಬುದು ಅವರ ಆಸೆಯಾಗಿತ್ತು. ವಿಷ್ಣುವರ್ಧನ್ ಅವರ ಆರಂಭದಲ್ಲಿ ಮಹತ್ವಾಕಾಂಕ್ಷೆಗಳೇ ಅವರ ಆಡಳಿತದ ಭವಿಷ್ಯವನ್ನು ನಿರ್ಧರಿಸಿದವು. ಅವರು 2 ಪ್ರಮುಖ ದಿಕ್ಕುಗಳಲ್ಲಿ ತನ್ನ ಗಮನವನ್ನು ಹರಿಸಿದರು. ರಾಜಕೀಯ ಸ್ವಾತಂತ್ರ್ಯ, ಅಕ್ಕಪಕ್ಕದ ಸಾಮ್ರಾಜ್ಯಗಳು ಆಕ್ರಮಣ ಮಾಡುವುದನ್ನು ತಡೆದು ತನ್ನ ಗಡಿಗಳನ್ನು ವಿಸ್ತರಿಸಿದರು. ಸಾಂಸ್ಕೃತಿಕ ಅಭಿವೃದ್ಧಿಗಳು, ಕೇವಲ ಯುದ್ಧಗಳು ಮಾತ್ರವಲ್ಲ, ಕಲೆ ಮತ್ತು ಧರ್ಮದ ಮೂಲಕ ಜನರನ್ನು ಗೆಲ್ಲುವುದು. ಸಣ್ಣ ಮಟ್ಟಿನ ರಾಜಕೀಯ ಹಿಡಿತದಿಂದ ಆರಂಭವಾದ ಅವರ ಯಾನ ಮುಂದೆ ಹೀಗೆ ದಕ್ಷಿಣ ಭಾರತದ ಅತಿದೊಡ್ಡ ಶಕ್ತಿಯಾಗಿ ಬೆಳೆದಿತ್ತು ಎಂಬುದೇ ಸೋಜಿಗ. ಹೊಯ್ಸಳ ಸಾಮ್ರಾಜ್ಯದ ಇತಿಹಾಸದಲ್ಲಿ 12ನೇ ಶತಮಾನದ ಆರಂಭವು ಒಂದು ದೊಡ್ಡ ವೈಚಾರಿಕ ಕ್ರಾಂತಿಗೆ ಸಾಕ್ಷಿಯಾಗಿತ್ತು. ಅಲ್ಲಿಯವರೆಗೆ ವಿಷ್ಣುವರ್ಧನ್ ಅವರು ಅಂದರೆ ಬಿಟ್ಟಿಗ ಜೈನ ಧರ್ಮದ ಅನುಯಾಯಿಯಾಗಿದ್ದರು. ಆದರೆ ತಮಿಳುನಾಡಿನ ಬಂದ ವಿಶಿಷ್ಟ ಅದ್ವೈತ ಸಿದ್ಧಾಂತದ ಪ್ರತಿಪಾದಕರಾದ ಶ್ರೀ ರಾಮಾನುಜಾಚಾರ್ಯರ ಭೇಟಿ ಎಲ್ಲವನ್ನೂ ಬದಲಾಯಿಸಿತ್ತು. ಚೋಳರ ರಾಜ್ಯದಲ್ಲಿ ಶೈವ ಮತ್ತು ವೈಷ್ಣವರ ನಡುವಿನ ಸಂಘರ್ಷದಿಂದಾಗಿ ರಾಮಾನುಜಾಚಾರ್ಯರು ಕರ್ನಾಟಕದ ಮೇಲುಕೋಟೆಗೆ ಬಂದರು. ಅಲ್ಲಿ ಬಿಟ್ಟಿಗನ ಮೇಲೆ ಅವರ ಪ್ರಭಾವ ಎಷ್ಟಿತ್ತೆಂದರೆ ಅವರು ವೈಷ್ಣವ ಧರ್ಮವನ್ನು ಸ್ವೀಕರಿಸಿ ವಿಷ್ಣುವರ್ಧನ್ ಎಂಬ ಹೆಸರನ್ನು ಪಡೆದರು. ಇದು ಕೇವಲ ವ್ಯಕ್ತಿಯ ಬದಲಾವಣೆಯಲ್ಲ, ಬದಲಿಗೆ ಇಡೀ ಸಾಮ್ರಾಜ್ಯದ ಕಲೆ ಮತ್ತು ಸಾಂಸ್ಕೃತಿಕ ದಿಕ್ಕನ್ನೇ ಬದಲಾಯಿಸಿತ್ತು. ಧಾರ್ಮಿಕ ಶಕ್ತಿಯ ಜೊತೆಗೆ ವಿಷ್ಣುವರ್ಧನ್ ಅವರ ಮಿಲಿಟರಿಯ ಶಕ್ತಿಯೂ ಅಷ್ಟೇ ಬಲಿಷ್ಠವಾಗಿತ್ತು. 1116ರಲ್ಲಿ ನಡೆದ ತಲಕಾಡಿನ ಯುದ್ಧ ಅವರ ಜೀವನದ ಅತಿದೊಡ್ಡ ವಿಜಯಗಳಲ್ಲಿ ಒಂದು. ಆಗ ತಲಕಾಡು ಚೋಳರ ವಂಶದಲ್ಲಿತ್ತು. ವಿಷ್ಣುವರ್ಧನ್ ಅವರು ಚೋಳರನ್ನು ಸೋಲಿಸಿ ತಲಕಾಡನ್ನು ವಶಪಡಿಸಿಕೊಂಡರು. ಈ ಐತಿಹಾಸಿಕ ನೆನಪಿಗಾಗಿ ಅವರು ತಲಕಾಡಿನಲ್ಲಿ ಕೀರ್ತಿನಾರಾಯಣ ದೇವಾಲಯ ಮತ್ತು ಬೇಲೂರಿನಲ್ಲಿ ವೈಭವವಾದ ವಿಜಯನಾರಾಯಣ ಅಥವಾ ಚೆನ್ನಕೇಶ್ವರ ದೇವಾಲಯವನ್ನು ನಿರ್ಮಿಸಿದರು. ಈ ಗೆಲುವಿನ ನಂತರ ಅವರಿಗೆ ತಲಕಾಡು ಗೊಂಡ ಎಂಬ ಬಿರುದು ಲಭಿಸಿತ್ತು. ತಲಕಾಡಿನ ಗೆಲುವು ಕೇವಲ ಚೋಳರನ್ನು ಓಡಿಸುವುದಕ್ಕೆ ಸೀಮಿತವಾಗಿಲ್ಲ. ಇದು ದಕ್ಷಿಣ ಭಾರತದಲ್ಲಿ ಹೊಯ್ಸಳರು ಒಂದು ಸ್ವತಂತ್ರ ಶಕ್ತಿಯನ್ನಾಗಿ ಹೊರಹೊಮ್ಮುತ್ತಿದ್ದಾರೆ ಎಂಬುದರ ಮುನ್ಸೂಚನೆ ಆಗಿತ್ತು. ವಿಷ್ಣುವರ್ಧನನು ಗಂಗವಾಡಿ ಪ್ರದೇಶವನ್ನು ಪೂರ್ಣವಾಗಿ ತನ್ನ ಹಿಡಿತಕ್ಕೆ ತೆಗೆದುಕೊಂಡನು. ವಿಷ್ಣುವರ್ಧನ್ ಅವರು ಸಾಮ್ರಾಜ್ಯವನ್ನು ವಿಸ್ತರಿಸುತ್ತಿದ್ದರೆ ಅಭಿನವ ಸರಸ್ವತಿ ಎಂದೇ ಪ್ರಖ್ಯಾತರಾಗಿದ್ದ ರಾಣಿ ಶಾಂತಲೆ ಆ ಸಾಮ್ರಾಜ್ಯಕ್ಕೆ ಸಾಂಸ್ಕೃತಿಕ ಕಲೆಯನ್ನೇ ನೀಡುತ್ತಿದ್ದರು. ಶಾಂತಲೆ ಕೇವಲ ರಾಣಿಯಾಗಿರಲಿಲ್ಲ, ಆಕೆ ಸ್ವತಃ ನೃತ್ಯಗಾರ್ತಿ, ಸಂಗೀತಗಾರ್ತಿ ಮತ್ತು ಜೈನ ಧರ್ಮದ ಪರಮ ಅನುಯಾಯಿಯಾಗಿದ್ದರು. ರಾಜನ ವೈಷ್ಣವ ಧರ್ಮ ಮತ್ತು ರಾಣಿಯ ಜೈನ ಧರ್ಮದ ನಡುವಿನ ಸಾರಸ್ಯವು ಇಡೀ ಹೊಯ್ಸಳ ಕಲೆಯ ಮೇಲೆ ಪ್ರಭಾವ ಬೀರಿತು. ಬೇಲೂರಿನ ದೇವಾಲಯದ ಸುಂದರ ಶಿಲಾಬಾಲಿಕೆಗಳ ಕೆತ್ತನೆಗೆ ಸ್ವತಃ ಶಾಂತಲೆಯವರೇ ಸ್ಫೂರ್ತಿ ಮತ್ತು ಮಾದರಿಯಾಗಿದ್ದರು ಎಂಬ ನಂಬಿಕೆ ಇಂದಿಗೂ ಇದೆ. ಈ ದಂಪತಿಯ ಪ್ರೋತ್ಸಾಹದಿಂದ ಕರ್ನಾಟಕದ ಶಿಲ್ಪಕಲೆ ತನ್ನ ಉತ್ತುಂಗವನ್ನು ತಲುಪಿತ್ತು. 1117ರಲ್ಲಿ ಚೋಳರ ಮೇಲಿನ ನಡೆದ ಈ ವಿಜಯದ ನೆನಪಿಗಾಗಿ ವಿಷ್ಣುವರ್ಧನ್ ಅವರು ಬೇಲೂರಿನಲ್ಲಿ ವಿಜಯನಾರಾಯಣ ಅಂದರೆ ಚೆನ್ನಕೇಶ್ವರ ದೇವಾಲಯವನ್ನು ನಿರ್ಮಿಸಿದರು. ಇಲ್ಲಿಯ ಪ್ರತಿಯೊಂದು ಶಿಲ್ಪಕಲೆಯು ಒಂದು ವಿಶಿಷ್ಟ ಕಥೆಯನ್ನು ಹೇಳುತ್ತದೆ. ಬಳಪುಕಲ್ಲು, ಹೊಯ್ಸಳ ಶಿಲ್ಪಕಲೆಯಲ್ಲಿ ಬಳಪುಕಲ್ಲನ್ನು ಬಳಸಲಾಗಿತ್ತು. ಇದು ಪ್ರಾರಂಭದಲ್ಲಿ ಮೃದುವಾಗಿದ್ದು ಕೆತ್ತನೆಯ ಮುಗಿದ ನಂತರ ವಾತಾವರಣಕ್ಕೆ ಒಡ್ಡಿಕೊಂಡಾಗ ಗಟ್ಟಿಯಾಗುತ್ತದೆ. ಇದರಿಂದ ಅತ್ಯಂತ ಸೂಕ್ಷ್ಮವಾದ ಆಭರಣಗಳು ಮತ್ತು ಉಗುರುಗಳ ಕೆತ್ತನೆ ಮಾಡಲು ಸಾಧ್ಯವಾಗುತ್ತಿತ್ತು. ಶಿಲಾಬಾಲಿಕೆಯರು, ದೇವಾಲಯಗಳ ಬೋದಿಗೆಯ ಮೇಲೆ ಕಾಣುವ 42 ಶಿಲಾಬಾಲಿಕೆಯರು ಹೊಯ್ಸಳರ ಕಲೆಯ ಪ್ರಭಾವದ ಆಕರ್ಷಣೆ. ಕನ್ನಡಿಯನ್ನು ನೋಡುತ್ತಿರುವವಳು, ವೀಣೆಯನ್ನು ನುಡಿಸುತ್ತಿರುವವಳು,
ನಾಟ್ಯ ಮಾಡುತ್ತಿರುವವಳು ಹೀಗೆ ಪ್ರತಿಯೊಬ್ಬರು ಜೀವಂತವಾಗಿರುವಂತೆ ಭಾಸವಾಗುತ್ತೆ. ದೋರ ಸಮುದ್ರ ಅಥವಾ ಇಂದಿನ ಹಳೆಬೀಡಿನಲ್ಲಿರುವ ಹೊಯ್ಸಳೇಶ್ವರ ದೇವಾಲಯವು ವಾಸ್ತುಶಿಲ್ಪದ ಮತ್ತೊಂದು ಅದ್ಭುತ. ಇಲ್ಲಿಯ ವಿಶಿಷ್ಟವೇನೆಂದರೆ ದೇವಾಲಯ ಹೊರಭಿತ್ತಿನಲ್ಲಿರುವ ಅಡ್ಡ ಸಾಲುಗಳ ಕೆತ್ತನೆಗಳು, ಆನೆಗಳ ಸಾಲುಗಳು ಶಕ್ತಿಯ ಸಂಕೇತ, ಸಿಂಹದ ಸಾಲುಗಳು ಧೈರ್ಯದ ಸಂಕೇತ, ಕುದುರೆಯ ಸಾಲುಗಳು ವಿವೇಕದ ಸಂಕೇತ, ರಾಮಾಯಣ ಮಹಾಭಾರತ ಮತ್ತು ಪುರಾಣದ ಕಥೆಗಳನ್ನು ಇಲ್ಲಿ ಕೆತ್ತಲಾಗಿದೆ. ಈ ದೇವಾಲಯಗಳನ್ನು ಕಟ್ಟಲು ದಾಸೋಜ, ಚವಣ ಮತ್ತು ಜಕಣಾಚಾರ್ಯರಂತಹವರು ಮಹಾನ್ ಶಿಲ್ಪಿಗಳು ತಮ್ಮ ಜೀವನವನ್ನೇ ಸವಿಸಿದ್ದರು. ಈ ದೇವಾಲಯಗಳಲ್ಲಿ ಹೊರಭಾಗದಲ್ಲಿದ್ದ ಅಸಂಖ್ಯಾತ ಆನೆಗಳ ಸಾಲುಗಳನ್ನು ನೀವು ಗಮನಿಸಿದರೆ ಒಂದು ಆನೆಯ ಕೆತ್ತನೆ ಇನ್ನೊಂದು ಆನೆಯನ್ನು ಹೋಲುವಂತಿರಲಿಲ್ಲ. ಆದರೆ ಪ್ರತಿಯೊಂದು ಆನೆಯು ವಿಭಿನ್ನ ವಿನ್ಯಾಸ ಹೊಂದಿದೆ. ಆ ಕಾಲದ ಶಿಲ್ಪಿಗಳು ಇಷ್ಟೊಂದು ವೈಭವವನ್ನು ಮತ್ತು ಸೂಕ್ಷ್ಮತೆಯನ್ನು ತರಲು ಯಾವ ರೀತಿಯ ಮನಸ್ಥಿತಿ ಅಥವಾ ತರಬೇತಿಯನ್ನು ಹೊಂದಿರಬಹುದು? ನಿಮಗೇನು ಅನ್ಸುತ್ತೆ? ಕಮೆಂಟ್ ಮಾಡಿ. ವಿಷ್ಣುವರ್ಧನ್ಗೆ ಕೇವಲ ಒಬ್ಬ ಸಾಮಂತ ರಾಜನಾಗಿರುವುದು ಇಷ್ಟವಿರಲಿಲ್ಲ. ಅವರು ಚಾಲುಕ್ಯರ ಹಿಡಿತದಿಂದ ತಪ್ಪಿಸಿಕೊಳ್ಳಲು ನಿರಂತರ ಪ್ರಯತ್ನಿಸುತ್ತಿದ್ದರು. ಅವರು ತನ್ನದೇ ಆದ ಶಸ್ತ್ರಾಸ್ತ್ರಗಳ ಪಡೆಯನ್ನು ಸಿದ್ಧಪಡಿಸಿದರು. ಇದು ಕೇವಲ ಯುದ್ಧವಾಗಿರಲಿಲ್ಲ, ಅದು ಸ್ವಾಭಿಮಾನದ ಹೋರಾಟವಾಗಿತ್ತು. ಚೋಳರು ದಕ್ಷಿಣ ಭಾರತದ ಪ್ರಬಲ ಶಕ್ತಿಗಳಾಗಿದ್ದರೂ ತಲಕಾರಿನ ಯುದ್ಧದ ನಂತರವೂ ಚೋಳರು ಸುಮ್ಮನೆ ಕೂರಲಿಲ್ಲ. ವಿಷ್ಣುವರ್ಧನನು ತನ್ನ ಗಡಿಯನ್ನು ರಕ್ಷಿಸಿಕೊಳ್ಳಲು ಮತ್ತು ವಿಸ್ತರಿಸಲು ಚೋಳರ ವಿರುದ್ಧ ಪದೇ ಪದೇ ಯುದ್ಧ ಮಾಡಲೇಬೇಕಾಗಿತ್ತು. ಅವರು ಕೇವಲ ರಕ್ಷಣಾತ್ಮಕವಾಗಿರಲಿಲ್ಲ, ಆಕ್ರಮಣಕಾರಿಯೂ ಇದ್ದರು. ತನ್ನ ರಾಜ್ಯದ ಭದ್ರತೆಗಾಗಿ ಅವರು ಕಾವೇರಿ ನದಿಯ ದಡದಿಂದ ಹಿಡಿದು ಕೃಷ್ಣಾ ನದಿಯ ದಡದವರೆಗೂ ತನ್ನ ಪ್ರಬಲ ಪ್ರಭಾವವನ್ನು ಬೀರಿದ್ದರು. ಇದರಿಂದ ಹೊಯ್ಸಳ ಸಾಮ್ರಾಜ್ಯ ದಕ್ಷಿಣ ಭಾರತದ ರಾಜಕೀಯ ಭೂಪಟದಲ್ಲಿ ಅಳಿಸಲಾಗದ ಹೆಸರಾಗಿತ್ತು. ವಿಷ್ಣುವರ್ಧನವರ ನಿಜವಾದ ಗೆಲುವು ಇರುವುದು ಆತ ತನ್ನ ರಾಜ್ಯವನ್ನು ಬಲಪಡಿಸುವ ರೀತಿಯಲ್ಲಿ. ಆತ ಕೇವಲ ಯುದ್ಧಗಳನ್ನು ಗೆಲ್ಲಲಿಲ್ಲ, ಬದಲಿಗೆ ಒಂದು ಸುಸಜ್ಜಿತ ಆಡಳಿತ ವ್ಯವಸ್ಥೆಯನ್ನು ಜಾರಿಗೆ ತಂದಿದ್ದರು. ಗರುಡ ಪಡೆ ರಾಜನಿಗಾಗಿ ಪ್ರಾಣತ್ಯಾಗ ಮಾಡಲು ಸಿದ್ಧವಿರುವ ವಿಶಿಷ್ಟ ಅಂಗರಕ್ಷಕರು ಪಡೆಯನ್ನು ಅವರು ಹೊಂದಿದ್ದರು. ಸುವ್ಯವಸ್ಥಿತ ಆಡಳಿತ, ರಾಜ್ಯವನ್ನು ಸಣ್ಣ ಘಟ್ಟಗಳಾಗಿ ವಿಂಗಡಿಸಿ ಸಮರ್ಥ ಅಧಿಕಾರಿಗಳನ್ನು ನೇಮಿಸುವ ಮೂಲಕ ತೆರಿಗೆ ಮತ್ತು ಕಾನೂನಿನ ವ್ಯವಸ್ಥೆಯನ್ನು ಸುಧಾರಿಸುತ್ತಿದ್ದರು. ವಿಷ್ಣುವರ್ಧನ್ ಅವರ ಆಳ್ವಿಕೆ ಸುಮಾರು 1108ರಿಂದ 1152ರವರೆಗೆ, ಅಂದರೆ ಸುಮಾರು 4 ದಶಕಗಳ ಕಾಲ ನಡೆದಿತ್ತು. ತನ್ನ ಸುದೀರ್ಘ ಆಳ್ವಿಕೆಯಲ್ಲಿ ಆತ ಹೊಯ್ಸಳವನ್ನು ಕೇವಲ ಒಂದು ಪ್ರಾದೇಶಿಕ ಶಕ್ತಿಯನ್ನಾಗಿ ಮಾತ್ರವಲ್ಲದೆ ದಕ್ಷಿಣ ಭಾರತದ ಮಹಾನ್ ಸಾಮ್ರಾಜ್ಯವನ್ನಾಗಿ ರೂಪಿಸಿದ್ದರು. ಅವರು ಕಲ್ಯಾಣಿ ಚಾಲುಕ್ಯರ ಅಧೀನದಿಂದ ತನ್ನ ಸಾಮ್ರಾಜ್ಯವನ್ನು ಮುಕ್ತಿಗೊಳಿಸಿ ಸ್ವತಂತ್ರ ಹೊಯ್ಸಳ ಎಂಬ ಹೆಗ್ಗಳಿಕೆ ನಾಂದಿ ಆಡಿದ್ದರು. 1152ರಲ್ಲಿ ಬಂಕಾಪುರದಲ್ಲಿ ಆತನ ನಿಧನವಾದಾಗ ಒಂದು ಭವ್ಯ ಯುಗ ಅಂತ್ಯವಾಗಿತ್ತು. ಆದರೆ ಅವರು ಹಾಕಿಕೊಟ್ಟ ಆಡಳಿತ ಮತ್ತು ಸಾಂಸ್ಕೃತಿಕ ಬುನಾದಿ ಆತನ ಮೊಮ್ಮಗ 2ನೇ ಬಲ್ಲಾಳನ ಕಾಲದಲ್ಲಿ ಹೊಯ್ಸಳರು ಮತ್ತಷ್ಟು ಪ್ರಬಲರಾಗಲು ಸಾಧ್ಯವಾಗಿತ್ತು. ವಿಷ್ಣುವರ್ಧನ್ ಅವರ ನಿಜವಾದ ಪರಂಪರೆ ಇರುವುದು ಆತ ನಿರ್ಮಿಸಿದ ದೇವಾಲಯಗಳಲ್ಲಿ. ಇವು ಕೇವಲ ಕಲ್ಲುಗಳಲ್ಲ, ಇದು ಕರ್ನಾಟಕದ ಅಸ್ಮಿತೆ, ಧಾರ್ಮಿಕ ಅಸ್ಮಿತೆ. ವಿಷ್ಣುವರ್ಧನ್ ಅವರು ವೈಷ್ಣವ ಧರ್ಮಕ್ಕೆ ಮತಾಂತರಗೊಂಡರೂ ಆತ ಜೈನ ಧರ್ಮದ ಬಸದಿಗಳನ್ನು ಮತ್ತು ಶಿವನ ದೇವಾಲಯಗಳನ್ನು ಅಷ್ಟೇ ಗೌರವದಿಂದ ನೋಡಿಕೊಳ್ಳುತ್ತಿದ್ದನು. ಈ ಎಲ್ಲಾ ಧಾರ್ಮಿಕ ಸಹಿಷ್ಣುತೆ ಇಂದಿಗೂ ನಮಗೆ ಮಾದರಿ. ವಾಸ್ತುಶಿಲ್ಪ ಶಿಖರವೇರಿತ್ತು. ಬೇಲೂರು ಮತ್ತು ಹಳೆಬೀಡಿನ ದೇವಾಲಯಗಳು ಇಂದು ವಿಶ್ವವಿಖ್ಯಾತವಾದ ಯುನೆಸ್ಕೋ ಪಟ್ಟಿಗೆ ಸೇರಿವೆ. ಯುನೆಸ್ಕೋ ಇತ್ತೀಚೆಗೆ ಇವುಗಳನ್ನು ವಿಶ್ವ ಪರಂಪರೆಯ ತಾಣಗಳೆಂದು ಘೋಷಿಸಿದೆ. ಈ ಕೀರ್ತಿಯಲ್ಲಿ ವಿಷ್ಣುವರ್ಧನ ಅವರ ದೂರದೃಷ್ಟಿ ಅತಿ ದೊಡ್ಡದು. ವಿಷ್ಣುವರ್ಧನ ಎಂಬ ಹೆಸರಿನ ಅರ್ಥ ವಿಷ್ಣುವನ್ನು ವರ್ಧಿಸಿದವನು ಎಂದು. ಆದರೆ ಆತ ತನ್ನ ಕಾರ್ಯಗಳಿಂದ ಕರ್ನಾಟಕದ ಕೀರ್ತಿಯನ್ನು ಜಗತ್ತಾದ್ಯಂತ ಪಸರಿಸಿದನು. ನಾವು ಇಂದು ದೇವಾಲಯಗಳನ್ನು ನೋಡಿದಾಗ ನಮಗೆ ನೆನಪಾಗುವುದು ಕೇವಲ ಶಿಲ್ಪಕಲೆಗಳಲ್ಲ, ಬದಲಿಗೆ ಒಬ್ಬ ಧೀರ ರಾಜನ ಕನಸು ಮತ್ತು ಅಸಂಖ್ಯಾತ ಕನ್ನಡಿಗರ ಶಿಲ್ಪಿಗಳ ಶ್ರಮ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಇಷ್ಟ ಆದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ ಫ್ರೆಂಡ್ಸ್, ಬಾಯ್.